Hi guys, welcome back to my YouTube channel, that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ IAS 2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಚಾಪ್ಟರ್ 1ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೇಲಿಸ್ಟಲ್ಲಿ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ಆ ವಿಡಿಯೋನ ನೋಡ್ಕೊಂಡು ಬಂದು ಚಾಪ್ಟರ್ 2ನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ಚಾಪ್ಟರ್ 2 ಅಲ್ಲಿ ನಿಮಗೆ ಅಷ್ಟು ಥಿಯರಿ ಇಲ್ಲ, ಓಕೆನಾ. ಥಿಯರಿ ಬಂದುಬಿಟ್ಟು ಒಂದೆರಡು ಕಾನ್ಸೆಪ್ಟ್ ಇದೆ ಅಷ್ಟೇ. ಸೊ ಅದು ನಿಮಗೆ ಬೇಕು ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲಾಂದರೆ ಅದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ಚಾಪ್ಟರ್ 2 ಅಲ್ಲಿ. ಚಾಪ್ಟರ್ 2 ಬಂದುಬಿಟ್ಟು ಇದು ಮೇನ್ ಆಗುತ್ತೆ, ಪ್ರಾಬ್ಲಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಥಿಯರಿ ಅಂದಿದ ತಕ್ಷಣ ನಿಮಗೆ ಒಂದು ಡೆಫಿನೇಷನ್ಸ್ನ ಕೇಳಿದ್ದಾರೆ ಅಷ್ಟೇ. ಸೊ ಡೆಫಿನೇಷನು ಒಂದು 2-3 ಇದೆ ಅಷ್ಟೇ, ಅದು ಬಿಟ್ಬಿಟ್ಟು ಇನ್ಯಾವುದು ಜಾಸ್ತಿ ಇಲ್ಲ. ಎಕ್ಸಾಂಪಲ್ ಗ್ರೂಪ್ ಆಗಿರ್ಬೋದು, ಪೇರೆಂಟ್ ಕಂಪ್ನಿ, ಸಬ್ಸಿಡರಿ ಕಂಪ್ನಿ ಅಂದರೆ ಏನು, ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ಹೇಳಿರೋದಷ್ಟೇ. ಸೊ ಈ ಒಂದು ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ತುಂಬ ಜನ ಗೊತ್ತಿದೆ ಏನು ಅಂದರೆ ನಾನು ವ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಆ ಒಂದು ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ, ಬಟ್ ಇನ್ಮೇಲಿನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಈ ಒಂದು ಚಾನಲ್ನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಚಾನಲ್ನ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಆ ಒಂದು ಚಾನಲ್ ಡೀಟೇಲ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಬಂದು. ಸೊ ಪ್ಲೀಸ್ ಆ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಚಾನಲ್ ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ಲೈವಿಗೆ ಬರ್ತೀನಿ. ಸೊ ಇವಾಗ ಈ ಒಂದು ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡೋದಾದರೆ, ಚಾಪ್ಟರ್ 2 ಬಂದುಬಿಟ್ಟು ಕನ್ಸಾಲಿಡೇಟೆಡ್ ಆ್ಯಂಡ್ ಸಪ್ರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಗ್ರೂಪ್ ಎಂಟಿಟೀಸ್ ಅಂತ ಹೇಳಿ. ಸೊ ಇದು ಪಾರ್ಟ್ 1ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು 4 ಮಾರ್ಕ್ಸು ಕೇಳುವಂಥ ಒಂದು ಪ್ರಾಬ್ಲಮ್ ಆಗಿದೆ, ಓಕೆನಾ. ಸೊ 4 ಮಾರ್ಕ್ಸ್ಗೆ ನಿಮ್ಗೆ ಈ ರೀತಿ ಕೊಡ್ತಾರೆ ಪ್ರಾಬ್ಲಮ್ಸ್ ಅನ್ನೋದನ್ನ. ಈ ಒಂದು NCI ಕ್ಯಾಲ್ಕುಲೇಷನ್ನ ಕೊಡ್ತಾರೆ, ಇನ್ನೊಂದು ಬಂದುಬಿಟ್ಟು ನಿಮಗೆ ಗುಡ್ ವಿಲ್ ಕ್ಯಾಲ್ಕುಲೇಷನನ್ನು ಕೊಡ್ತಾರೆ, ಓಕೆನಾ. ಇದು ನಾನ್ ಕರೆಂಟ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಹೇಳಿರೋದು. ಸೊ ನಾನ್ ಕಂಟ್ರೋಲಿಂಗ್ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳೋ ಒಂದು ಪ್ರಾಬ್ಲಮ್ಮು. ಸೊ ನೋಡಿ ಇಲ್ಲಿ, ನಾ ಫ್ರಮ್ ದ ಫಾಲೋಯಿಂಗ್ ಬಿಸ್ನೆಸ್ ಆಫ್ ಸಂಜಯ್ ಲಿಮಿಟೆಡ್ ಆಸ್ ಆನ್ 30/6/2016. ಸೊ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಏನೇನು ಅಂದರೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸಲ್ಲಿ ಅಸೆಟ್ಸ್ನ ಕೊಟ್ಟಿದ್ದಾರೆ. ನಾನ್ ಕರೆಂಟ್ ಅಸೆಟ್ಸ್ ಬಂದುಬಿಟ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ. ಕರೆಂಟ್ ಅಸೆಟ್ಸ್ ಯಾವುದಾದ್ರು ಅಂದರೆ ಸ್ಟಾಕು, ಡೆಟಾಸು, ವ್ಯಾನ್ನ ಕೊಟ್ಟು ಅಮೌಂಟ್ ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ಸ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಲ್ಯಾಬಿಲಿಟೀಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಲ್ಯಾಬಿಲಿಟೀಸ್ ಬಂದುಬಿಟ್ಟು ಶೇರ್ ಹೋಲ್ಡರ್ಸ್ ಫಂಡು, ಅದರಲ್ಲಿ ಶೇರ್ ಕ್ಯಾಪಿಟಲು, ರಿಸರ್ವ್ಸು, P&L ಅಕೌಂಟು, ಶೇರ್ ಪ್ರೀಮಿಯಮ್ನ ಕೊಟ್ಟಿದ್ದಾರೆ. ಇನ್ನು ನಾನ್ ಕರೆಂಟ್ ಲ್ಯಾಬಿಲಿಟೀಸಲ್ಲಿ 5% ಡಿಬೆಂಚರು, ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಹೇಳಿ ಒಂದು ಅಮೌಂಟ್ ಕೊಟ್ಟಿದ್ದಾರೆ. ಟೋಟಲ್ ಲ್ಯಾಬಿಲಿಟೀಸ್ ಕೊಟ್ಟಿದ್ದಾರೆ. ನಿಮಗೆ 4 ಮಾರ್ಕ್ಸಲ್ಲಿ ಇದೆಲ್ಲ ಏನು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ. ನಾನು ಯಾವ್ದು ಮೇನ್ ಇದೆಯೋ ಅದನ್ನು ಮಾತ್ರ ಹೇಳ್ತೀನಿ, ಅಷ್ಟೇ ನೀವು ಕನ್ಸಿಡರ್ ಮಾಡಿದ್ರೆ ಸಾಕು. ಇದರಲ್ಲಿ ಫಸ್ಟ್ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ, ಮೈನಾರಿಟೀಸ್ ಹೋಲ್ಡ್ 30% ಆಫ್ ಶೇರ್ಸ್ ಆಫ್ ವೋಟಿಂಗ್ ರೈಟ್ಸ್ ಆಫ್ ಶೇರ್ಸ್ ಇನ್ ಸಂಜಯ್ ಲಿಮಿಟೆಡ್. ಸೊ ಇದು ನಮಗೆ ಮೇನು, ಮೈನಾರಿಟೀಸ್ ಹೋಲ್ಡ್ ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅವ್ರು ಅಕಸ್ಮಾತ್ ಏನಾದರೂ ಈಗ ನಿಮಗೆ ಡೈರೆಕ್ಟಾಗಿ ಮೈನಾರಿಟೀಸ್ ಹೋಲ್ಡ್ ಕೊಟ್ಟಿಲ್ಲ, ಪರ್ಚೇಸ್ ಆಫ್ ಶೇರ್ 70% ಅಂತ ಹೇಳಿ ಕೊಟ್ಟಿದ್ರು ಅಂದ್ಕೊಳ್ಳಿ, ಪರ್ಚೇಸ್ ಆಫ್ ಶೇರ್ 70% ಅಂತ. ಸೊ ಇದನ್ನು ನೀವು ಕನ್ಸಿಡರ್ ಮಾಡಬೇಕಾ? ಇಲ್ಲ. ಇದನ್ನು ಮೈನಸ್, ಇವಾಗ ಟೋಟಲ್ ಎಷ್ಟಿರುತ್ತೆ ಯಾವಾಗಲೂ 100 ಅಲ್ವಾ, 100ಇಂದ 70 ಮೈನಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಬರುತ್ತೋ ಅದನ್ನು ನಾವು ಮೈನಾರಿಟೀಸ್ ಹೋಲ್ಡ್ ಅಂತ ಹೇಳಿ ತಗೋಬೇಕಿತ್ತು. ಆವಾಗ ನಿಮಗೆ 30 ಬರ್ದಿತ್ತು, ಅದನ್ನು ಮೈನಾರಿಟೀಸ್ ಹೋಲ್ಡ್ ಪರ್ಸೆಂಟೇಜ್ ಆಗಿ ತಗೊಳ್ತಿದ್ರಿ. ಬಟ್ ಇವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಎಷ್ಟು ಅಂದರೆ 30% ಅಂತ ಹೇಳಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು, ಆಲ್ ಶೇರ್ಸ್ ವರ್ ರಿಕ್ವೈರ್ಡ್ ಡ್ಯೂರಿಂಗ್ ದಿ ಫಿನಾನ್ಷಿಯಲ್ ಇಯರ್ 2014 and 15. ಎಲ್ಲ ಶೇರ್ಸು 2014 and 15 ರಿಲೇಟೆಡು. ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಸ್ ₹12 lakh, ಪ್ಲಾಂಟ್ ಆ್ಯಂಡ್ ಮಷಿನರಿ ಇಸ್ ₹4 lakh. ಇಷ್ಟು ಡೀಟೇಲ್ಸ್ ಇದೆ. ಇಷ್ಟು ನೀವು ಏನು ಕನ್ಸಿಡರ್ ಮಾಡಬೇಕು ಅಂದರೆ, ಫಸ್ಟು ಯಾವಾಗಲೂ ನೀವು ಪ್ರಾಬ್ಲಮ್ನ ಮಾಡಬೇಕಾದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಏನಿದೆ ಅಷ್ಟೇ ಡೀಟೇಲ್ಸ್ನ ನೀವು ತಗೋಬೇಕು, ಓಕೆನಾ. ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಇಷ್ಟೊಂದು ಮಾತ್ರ ನೀವು ಮೇನ್ ಕನ್ಸಿಡರ್ ಮಾಡೋದು, ಓಕೆನಾ. ಶೇರ್ ಹೋಲ್ಡರ್ಸ್ ಫಂಡ್ ಏನಿದೆ ಇಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ತೊಗೊಳ್ತೀರಾ, ಅದ್ರ ಬೇಸಿಸ್ ಮೇಲೆ ಮೈನಾರಿಟಿ ಪರ್ಸೆಂಟೇಜ್ನ ಮಲ್ಟಿಪ್ಲೈ ಮಾಡ್ತೀರಾ, ಓಕೆನಾ. ನೆಕ್ಸ್ಟ್ ಅದೇ ರೀತಿ ರಿಸರ್ವ್ಸ್ ಆಗಿರ್ಬೋದು, P&L ಆಗಿರ್ಬೋದು, ಅಥವಾ ಶೇರ್ ಪ್ರೀಮಿಯಂ, ಇಷ್ಟರ ಮೇಲೂ ಮೈನಾರಿಟೀಸ್ ಪರ್ಸೆಂಟೇಜ್ನ ಇಂಟು ಮಾಡ್ತೀರಾ, ಅಮೌಂಟ್ ಇಂಟು ಮೈನಾರಿಟಿ ಪರ್ಸೆಂಟೇಜ್ ಮಾಡ್ತೀರಾ. ಆಮೇಲೆ ಇದು ಬಿಟ್ಟು ಬೇರೆ ಏನು ಕನ್ಸಿಡರ್ ಮಾಡಬೇಕು ಅಂದರೆ, ಅಡ್ಜಸ್ಟ್ಮೆಂಟಲ್ಲಿ ಫೇರ್ ವ್ಯಾಲ್ಯೂ ಕೊಟ್ಟಿರ್ತಾರೆ ನೋಡಿ.
ಈಗ ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಪ್ಲಾಂಟ್ ಅಂಡ್ ಮಷಿನರಿ ಕೊಟ್ಟಿದ್ದಾರೆ. ಇವೆರಡನ್ನೇ ಕನ್ಸಿಡರ್ ಮಾಡಬೇಕು. ಹೆಂಗೆ ಅಂದರೆ ಇವಾಗ ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬಂದು 12 lakh ಕೊಟ್ಟಿದ್ದಾರೆ. ನೀವು ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ, 10 ಲಕ್ಷ ರೂಪಾಯಿ ಇದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ, ನೀವು ಸರ್ಪ್ಲೇಸ್ ಅಂತ ಹೇಳಿ ತಗೊಳ್ತೀರಾ. ಅದೇ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ, ಡೆಫಿಸಿಟ್ ಅಂತ ಹೇಳಿ ಮೈನಸ್ ಮಾಡ್ತೀರಾ. ಸರ್ಪ್ಲೇಸ್ ಆಗಿದ್ರೆ ಆ್ಯಡ್ ಮಾಡ್ತೀರಾ, ಡೆಫಿಸಿಟ್ ಆಗಿದ್ರೆ ಮೈನಸ್ ಮಾಡ್ತೀರಾ. ಓಕೆನಾ ಇಷ್ಟೇ. ಇನ್ಕ್ರೀಸ್ ಮಾಡ್ತೀರಾ ಅಥವಾ ಡಿಕ್ರೀಸ್ ಮಾಡ್ತೀರಾ ವ್ಯಾಲ್ಯೂನ. ಇನ್ಕ್ರೀಸ್ ಆಗಿದ್ರೆ ಆ್ಯಡ್ ಮಾಡ್ತೀರಾ, ಡಿಕ್ರೀಸ್ ಆಗಿದ್ರೆ ಮೈನಸ್ ಮಾಡ್ತೀರಾ. ಸೊ ಇಲ್ಲಿ ನೋಡ್ಕೊಳ್ಳಿ, ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 10 ಲಕ್ಷ ಇದ್ದಿದ್ದು 12 ಲಕ್ಷ ಆಗಿದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆಯಲ್ವಾ? ಇನ್ಕ್ರೀಸ್ ಆಗಿದ್ರೆ ಏನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ, ಮೈನಾರಿಟೀಸಿಂದ ಪರ್ಸೆಂಟೇಜ್ ಮಾಡ್ಕೊಳ್ತೀರಾ ಅಷ್ಟೇ. ಇನ್ನು ಪ್ಲಾಂಟ್ ಆ್ಯಂಡ್ ಮಷಿನರಿ ನೋಡಂಗಿದ್ರೆ 5 lakh ಇದ್ದಿದ್ದು 4 lakh ಆಗಿದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ ತಾನೇ, ಇದನ್ನ ಮೈನಸ್ ಮಾಡ್ತೀರಾ. ಇಷ್ಟೇ ನಿಮಗೆ ಪ್ರಾಬ್ಲಮ್ ಇರೋದು. ಓಕೆನಾ, ಈಗ ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಆಗಲೇ ಹೇಳಿದೆ, ಫಸ್ಟ್ ಶೇರ್ ಕ್ಯಾಪಿಟಲ್ನ ತಗೋಬೇಕು. ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ? 8 lakh. ಫಸ್ಟ್ ನೋಡಿ, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹಾಕೊಳ್ಳಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಅಕಾರ್ಡಿಂಗ್ ಟು IAS 10 ಪ್ರಕಾರ. ಓಕೆನಾ, ಫಸ್ಟ್ ಶೇರ್ ಕ್ಯಾಪಿಟಲ್ನ ತಗೊಳ್ತೀರಾ. ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ? 8 lakh. ಮೈನಾರಿಟೀಸ್ ಪರ್ಸೆಂಟೇಜ್ ಎಷ್ಟಿದೆ? 30% ಅಲ್ವಾ? 8 lakh ಇಂಟು 30% ಮಾಡಿದಾಗ ನಿಮಗೆ 2,40,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇದಾದ್ಮೇಲೆ ನೀವೇನು ಕನ್ಸಿಡರ್ ಮಾಡಬೇಕು? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸ್ನ ಕನ್ಸಿಡರ್ ಮಾಡ್ತೀರಾ. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸ್ ಅಂತ ಹಾಕ್ಕೊಂಡು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸ್ ಎಷ್ಟಿದೆ? ಓಕೆನಾ, ಇಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸ್ ಬಂದು 3 lakh ಇದೆ. 3 lakh ಇಂಟು 30% ಮಾಡ್ತೀರಾ. 30% ಹೆಂಗೆ ಅಂದರೆ ಮೈನಾರಿಟೀಸ್ ಹೋಲ್ಡ್ ಎಷ್ಟಿದೆಯಾ 30%, ಈ 30% ನೀವು ಕನ್ಸಿಡರ್ ಮಾಡಬೇಕು ಪ್ರತಿಯೊಂದಕ್ಕೂ. ಓಕೆನಾ, ಇಂಟು 30% ಮಾಡಿದಾಗ 90,000 ಬರುತ್ತೆ. ಅದಾದಮೇಲೆ ಏನಿದೆ? P&L ಇದೆ. ಸೊ P&L ಅಮೌಂಟ್ ಎಷ್ಟಿದೆ? 2 lakh ಇಂಟು 30% ಮಾಡಿದಾಗ 60,000 rupees ಬರುತ್ತೆ. ಅದೇ ರೀತಿ ಶೇರ್ ಪ್ರೀಮಿಯಂ ಇದೆ. ಶೇರ್ ಪ್ರೀಮಿಯಂ ಎಷ್ಟಿದೆ? 2 lakh ಇದೆ. 2 lakh ಇಂಟು 30% ಮಾಡಿದಾಗ 60,000 rupees ಇದೆ. ಶೇರ್ ಹೋಲ್ಡರ್ಸ್ ಫಂಡ್ ಹೆಡ್ಡಿಂಗಲ್ಲಿ ಇಷ್ಟೇ ಡೀಟೇಲ್ಸ್ ನಿಮಗೆ ಕೊಟ್ಟಿರೋದಲ್ವಾ? ಇಷ್ಟನ್ನು ನೀವು ಏನು ಮಾಡಬೇಕು ಅಂದರೆ ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕ್ಕೋಬೋದು. ಇಲ್ಲ ನಾನು ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗೂ ಕೂಡ ಅಲ್ಲೇ ಹಾಕ್ಕೋಬೋದು. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ಟೋಟಲ್ ಬಂದುಬಿಟ್ಟು 2,10,000 rupees ಬರುತ್ತೆ. ಇದಾದ್ಮೇಲೆ ನಾನು ಹೇಳ್ದಂಗೆ ಆವಾಗಲೇ ಹೇಳಿದ್ನಲ್ಲ, ಫೇರ್ ವ್ಯಾಲ್ಯೂನ ನೋಡಬೇಕಾಗುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ? 12 ಲಕ್ಷ ರೂಪಾಯಿ ಇದೆ. ಬಟ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡೋದಾದರೆ 10 ಲಕ್ಷ ರೂಪಾಯಿ ಆಗಿದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆಯಲ್ವಾ? ಇನ್ಕ್ರೀಸ್ ಆಗಿದೆ. ಸರ್ಪ್ಲೇಸ್ ಇನ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಅಥವಾ ನಾನ್ ಕಂಟ್ರೋಲಿಂಗ್ ಅಸೆಟ್ ಅಂತ ಹಾಕ್ಕೊಂಡು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 10 lakh rupees ಇದ್ದಿದ್ದು 12 lakh rupees ಆಗಿದೆ. ಅಂದರೆ ಇನ್ಕ್ರೀಸ್ ಆಗಿದೆಯಲ್ವಾ? ಎಷ್ಟು ಇನ್ಕ್ರೀಸ್ ಆಗಿದೆ? 2 lakh rupees ಇನ್ಕ್ರೀಸ್ ಆಗಿದೆ. 2 lakh ಇಂಟು ಮೈನಾರಿಟೀಸ್ ಹೋಲ್ಡ್ ಪರ್ಸೆಂಟೇಜ್ ಎಷ್ಟಿದೆ? 30% ಮಾಡಿದರೆ 60,000 ಬರುತ್ತೆ. ಇನ್ನು ನೆಕ್ಸ್ಟ್ ಯಾವುದು ಅಂದರೆ ಪ್ಲಾಂಟ್ ಆ್ಯಂಡ್ ಮಷಿನರಿ. ಪ್ಲಾಂಟ್ ಆ್ಯಂಡ್ ಮಷಿನರಿ 5 lakh ಇದ್ದಿದ್ದು 4 lakh ಆಗಿದೆ. ಸೊ ಎಷ್ಟು ಮೈನಸ್ ಮಾಡಬೇಕು ನಾವು? 1 lakh ಅಲ್ವಾ? 5 lakh ಮೈನಸ್ 4 lakh ಮಾಡಿದಾಗ 1 lakh ಬರುತ್ತೆ. 1 lakh ಇಂಟು ಮೈನಾರಿಟೀಸ್ ಪರ್ಸೆಂಟೇಜ್ ಎಷ್ಟಿದೆಯೋ ಇಂಟು ಮಾಡಿದಾಗ 30,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಡಿಫಿಸಿಟ್ನ ಮೈನಸ್ ಮಾಡಬೇಕು, ಸರ್ಪ್ಲೇಸ್ನ ಆ್ಯಡ್ ಮಾಡಬೇಕು. ಓಕೆನಾ, ಇಷ್ಟು ನಿಮಗೆ ಕೊಟ್ಟಿರೋ ಡೀಟೇಲ್ಸ್ ಇದರಲ್ಲಿ ನೋಡಿ. ಅಡ್ಜಸ್ಟ್ಮೆಂಟಲ್ಲಿ 3 ಅಡ್ಜಸ್ಟ್ಮೆಂಟ್ ಇರೋದು, ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಇದನ್ನು ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಓಕೆನಾ, ಇಷ್ಟೇ ಡೀಟೇಲ್ಸ್ ಇರೋ ರೀಸನಿಂದ ಇಷ್ಟನ್ನು ಆ್ಯಡ್ ಮಾಡಿ. 2,40,000 ಪ್ಲಸ್ 2,10,000 ಪ್ಲಸ್ 60,000ನ ಆ್ಯಡ್ ಮಾಡಿದ ಮೇಲೆ 30,000 rupeesನ ಮೈನಸ್ ಮಾಡಿ. ಓಕೆನಾ, ಡಿಫಿಸಿಟ್ಟು ಅದಕ್ಕೆ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 4,80,000 rupees ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಸೊ ಇದು 4 marks. ಇದೇ ರೀತಿ ನೀವು ಮಾಡೋದು 4 marks ಫಸ್ಟ್ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.